ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಇನ್ನು ಮುಂದೆ ರಾಜ್ಯದಲ್ಲಿ ಪರೀಕ್ಷಾ ಕಾಲ ಪ್ರಾರಂಭ. ಗುರುವಾರದಿಂದ ಎಸ್ಎಲ್ಸಿ ಹಾಗೂ +1 ಪರೀಕ್ಷೆಗಳು ಪ್ರಾರಂಭ. ಜಿಲ್ಲೆಯಲ್ಲಿ ಎಸ್ಎಲ್ಸಿ ಪರೀಕ್ಷೆಗೆ 160 ಹಾಗೂ ಹೈಯರ್ ಸೆಕೆಂಡರಿ ಪರೀಕ್ಷೆಗೆ 101 ಕೇಂದ್ರಗಳ ಸ್ಥಾಪನೆ. ಮಧೂರು ಗ್ರಾಮ ಪಂಚಾಯತಿನ 2026-27ನೇ ಸಾಲಿನ ವಾರ್ಷಿಕ ಬಜೆಟ್ ಮಂಡಿಸಿದ ಉಪಾಧ್ಯಕ್ಷ ಭಾನುಪ್ರಕಾಶ್. ಮಧೂರಿನ ಸಮಗ್ರ ವಿಕಾಸಕ್ಕೆ ಬಜೆಟಿನಲ್ಲಿ ಆದ್ಯತೆ. ಕಾಸರಗೋಡು ದರೋಡೆ ಅಪರಾಧಿಗಳನ್ನು ಬಂಧಿಸಿದ ಬೇಕಲ್ ಪೊಲೀಸರು. ಹಲವಾರು ದೇವಸ್ಥಾನದ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳ ಬಂಧನ. ಮುಳಿಯಾರು ಪಂಚಾಯತಿನ ಹೃದಯ ಭಾಗವಾದ ಬೋವಿಕನ ನಗರದ ನವೀಕರಿಸುವ ಕಾರ್ಯ ಆರಂಭ. 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭಿಸಲಾದ ಯೋಜನೆ 6 ತಿಂಗಳೊಳಗೆ ಸಂಪೂರ್ಣ. ಕೇರಳ ಸ್ಟೇಟ್ ಪೆನ್ಷನ್ ಸಂಘ 28ನೇ ಪ್ರಾಂತೀಯ ಸಮ್ಮೇಳನ ಮಾರ್ಚ್ 6 ಹಾಗೂ 7ರಂದು ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ಹೇಳಿಕೆ. ವಾರ್ತೆಗಳು ವಿವರವಾಗಿ. ಇನ್ನು ಮುಂದೆ ರಾಜ್ಯದಲ್ಲಿ ಪರೀಕ್ಷಾ ಕಾಲ ಪ್ರಾರಂಭ. ಗುರುವಾರದಿಂದ ಎಸ್ಎಲ್ಸಿ ಹಾಗೂ +1 ಪರೀಕ್ಷೆಗಳು ಪ್ರಾರಂಭವಾಗಲಿದೆ. ಕಾಸರಗೋಡು ಜಿಲ್ಲೆಯಲ್ಲಿ 58,721 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಎಸ್ಎಲ್ಸಿ ಪರೀಕ್ಷೆಗೆ 160 ಹಾಗೂ ಹೈಯರ್ ಸೆಕೆಂಡರಿ ಪರೀಕ್ಷೆಗೆ 101 ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇನ್ನು ಮುಂದೆ ರಾಜ್ಯದಲ್ಲಿ ಎಸ್ಎಲ್ಸಿ, ಹೈಯರ್ ಸೆಕೆಂಡರಿ, ವಿಎಚ್ಎಸ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆರಂಭವಾಗಲಿದೆ. ಪರೀಕ್ಷೆಗಳು ಗುರುವಾರದಿಂದ ಪ್ರಾರಂಭವಾಗುತ್ತವೆ. +2 ಪರೀಕ್ಷೆ ಶುಕ್ರವಾರ ಪ್ರಾರಂಭವಾಗಲಿದೆ. ಎಸ್ಎಲ್ಸಿ ಪರೀಕ್ಷೆಗೆ 10,701 ವಿದ್ಯಾರ್ಥಿಗಳು ಹಾಗೂ 9,971 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗದಿಂದ 746 ವಿದ್ಯಾರ್ಥಿಗಳು ಹಾಗೂ ಪರಿಶಿಷ್ಟ ಪಂಗಡದಿಂದ 10,079 ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ಆಗಮಿಸಲಿದ್ದಾರೆ. ಹೈಯರ್ ಸೆಕೆಂಡರಿ ಪರೀಕ್ಷೆಗೆ ಈ ಬಾರಿ 38,027 ವಿದ್ಯಾರ್ಥಿಗಳು ಹಾಜರಾಗಲಿದ್ದಾರೆ. ಇದರಲ್ಲಿ +1 ಪರೀಕ್ಷೆಗೆ 16,952 ಸಾಮಾನ್ಯ ವಿದ್ಯಾರ್ಥಿಗಳು ಹಾಗೂ 1,382 ಓಪನ್ ಸ್ಕೂಲ್ ವಿದ್ಯಾರ್ಥಿಗಳು ಸೇರಿದಂತೆ 18,334 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. +2 ಪರೀಕ್ಷೆಯಲ್ಲಿ 17,945 ಸಾಮಾನ್ಯ ವಿದ್ಯಾರ್ಥಿಗಳು ಹಾಗೂ 1,784 ಓಪನ್ ಸ್ಕೂಲ್ ವಿದ್ಯಾರ್ಥಿಗಳು ಸೇರಿದಂತೆ 19,693 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಾರೆ. ಇದಲ್ಲದೆ 13,372 +1 ಇಂಪ್ರೂವ್ಮೆಂಟ್ ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಈ ಬಾರಿ ಜಿಲ್ಲೆಯಲ್ಲಿ TIHSS ನಾಯಮೂರ್ ಮೂಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿದ್ದಾರೆ. 785 ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆ ಬರೆಯುತ್ತಿದ್ದಾರೆ. ಅತಿ ಕಡಿಮೆ GHSS ಮೋಡಂಬೈಲ್ನಲ್ಲಾಗಿದೆ. ಇಲ್ಲಿ 17 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಕಾಂಜಂಗಾಡು ಶೈಕ್ಷಣಿಕ ಜಿಲ್ಲೆಯಲ್ಲಿ ಕಾಂಜಂಗಾಡು ದುರ್ಗ HSSನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. 542 ವಿದ್ಯಾರ್ಥಿಗಳಾಗಿರುವುದು ಈ ಬಾರಿ ಪರೀಕ್ಷೆ ಬರೆಯುತ್ತಿರುವುದು. GHSS ಪೆರುಮಟ್ಟ ಹಾಗೂ AVNHS ಪೆರಿಯದಲ್ಲಿ ಅತಿ ಕಡಿಮೆ ಸಂಖ್ಯೆಯಾಗಿದೆ. ಇಲ್ಲಿ ತಲಾ 19 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಸುಗಮವಾಗಿ ಬರೆಯಲು ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಧೂರು ಗ್ರಾಮ ಪಂಚಾಯತಿನ 2026-27ನೇ ಸಾಲಿನ ವಾರ್ಷಿಕ ಬಜೆಟ್ ಅನ್ನು ಉಪಾಧ್ಯಕ್ಷ ಭಾನುಪ್ರಕಾಶ್ ಮಂಡಿಸಿದರು. ಗ್ರಾಮೀಣ ಭಾಗದ ಮೂಲಸೌಕರ್ಯ ಅಭಿವೃದ್ಧಿ, ಮಧೂರಿನ ಸಮಗ್ರ ವಿಕಾಸಕ್ಕೆ ಆದ್ಯತೆ ನೀಡುವ ಪ್ರಮುಖ ಅಂಶಗಳನ್ನು ಬಜೆಟ್ ಒಳಗೊಂಡಿದೆ. 34,80,06,004 ರೂಪಾಯಿಗಳ ಆದಾಯ, 9,19,97,000 ರೂಪಾಯಿಗಳ ವಾರ್ಷಿಕ ಯೋಜನಾ ವೆಚ್ಚ ಸೇರಿದಂತೆ 26,24,44,900 ರೂಪಾಯಿಗಳ ಖರ್ಚು, 8,55,62,104 ರೂಪಾಯಿಗಳ ಹೆಚ್ಚುವರಿಯನ್ನು ಮಿಗತೆಯುಳ್ಳ ಬಜೆಟನ್ನು ಮಧೂರು ಪಂಚಾಯತ್ ಉಪಾಧ್ಯಕ್ಷ ಭಾನುಪ್ರಕಾಶ್ ಮಂಡಿಸಿದರು. 2026-27ನೇ ಸಾಲಿನ ಯೋಜನೆಗಳಲ್ಲಿ ಮಧೂರು ಗ್ರಾಮ ಪಂಚಾಯತ್ ಮುಖ್ಯವಾಗಿ ಕೃಷಿ ಹಾಗೂ ಸೇವಾ ವಲಯದ ಮೇಲೆ ಕೇಂದ್ರೀಕರಿಸಿದೆ. ಕೃಷಿ ವಲಯದಲ್ಲಿ 1,02,95,766 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಪಂಚಾಯತಿನ ಮುಖ್ಯ ಬೆಳೆಯಾದ ಅಡಿಕೆಯನ್ನು ಗಂಭೀರವಾಗಿ ಪರಿಣಾಮ ಬೀರುವ ಹಳದಿ ರೋಗದ ಔಷಧಕ್ಕೆ 100% ಸಬ್ಸಿಡಿಯನ್ನು ನೀಡಿದೆ. ಹಾನಿಗೊಳಗಾದ ಅಡಿಕೆ ಮರ ಕತ್ತರಿಸಲು ಹಾಗೂ ಹೊಸ ಅಡಿಕೆ ಸಸಿಗಳನ್ನು ಒದಗಿಸಲು 50% ಸಬ್ಸಿಡಿಯೊಂದಿಗೆ ಯೋಜನೆಯನ್ನು ಮಾಡಲಾಗಿದೆ. 20 ಎಕರೆಗಿಂತ ಹೆಚ್ಚಿನ ಭೂಮಿ ವೆಚ್ಚದಲ್ಲಿ ನಿಖರವಾದ ಕೃಷಿಯ ನವೀನ ಕೃಷಿ ವಿಧಾನವನ್ನು ಜಾರಿಗೆ ತರಲು ಹಾಗೂ ಹೆಚ್ಚಿನ ರೈತರನ್ನು ಈ ಕ್ಷೇತ್ರಕ್ಕೆ ಕರೆತರಲು ಯೋಜನೆಯನ್ನು ರೂಪಿಸಲಾಗಿದೆ. ಮಣ್ಣಿನ ಸವೆತವನ್ನು ತಡೆಗಟ್ಟಲು ಹಾಗೂ ಔಷಧ ಸಸ್ಯ ಕೃಷಿಯನ್ನು ನಡೆಸಲು ಸಸಿಗಳನ್ನು ವಿತರಿಸುವ ಯೋಜನೆಗಳು ಸೇರಿವೆ. ಸೇವಾ ವಲಯದಲ್ಲಿ ಗ್ರಾಮ ಪಂಚಾಯತ್ ರಸ್ತೆಗಳ ಅಭಿವೃದ್ಧಿಗಾಗಿ ಮಾತ್ರ 2,34,00,000 ರೂಪಾಯಿಗಳನ್ನು ಮೀಸಲಿಟ್ಟಿದೆ.
ಆಡಳಿತ ಸಮಿತಿಯು ತ್ಯಾಜ್ಯ ನಿರ್ವಹಣೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ನೈರ್ಮಲ್ಯ ವಲಯದಲ್ಲಿ 42 ಲಕ್ಷ ರೂಪಾಯಿ ಮೌಲ್ಯದ ಜಿ-ಬಿನ್, ರಿಂಗ್ ಕಂಪೋಸ್ಟ್, ಬಾಟಲ್ ಬೂತ್, ಮಿನಿ ಎಂಸಿಎಫ್ ಹಾಗೂ ಎಂಸಿಎಫ್ ಅನ್ನು ಜಾರಿಗೊಳಿಸಲಿದೆ. ಈ ಯೋಜನೆಗಳಿಗೆ ರೂಪಾಯಿ 80 ಲಕ್ಷಗಳನ್ನು ಮೀಸಲು ಇಡಲಾಗಿದೆ. ಉಪಾಧ್ಯಕ್ಷ ಭಾನುಪ್ರಕಾಶ್ ಅವರು ಮಧೂರು ಪಂಚಾಯತಿನ ಸಮಗ್ರ ಪ್ರದೇಶದಲ್ಲಿ ಅಭಿವೃದ್ಧಿಯ ಹೊಸ ಮಾರ್ಗಗಳನ್ನು ಹುಡುಕುವ ಮನೋಹರ ಮಧೂರು ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಯೋಜನೆಗಳನ್ನು ಬಜೆಟ್ ರೂಪಿಸಿದೆ ಎಂದು ಉಪಾಧ್ಯಕ್ಷ ಭಾನುಪ್ರಕಾಶ್ ಹೇಳಿದರು. കാർഷിക മേഖലയിൽ 1,02,766,000 രൂപയാണ് കയറ്റിയിരിക്കുന്നത്. വന്യമൃഗ ശല്യ കാരണം കാർഷിക വിള നഷ്ടമാകുന്ന പ്രത്യേക സാഹചര്യത്തിൽ സോളാർ ഫിഷിംഗ് 50% സബ്സിഡിയോടെ നടത്തുന്നതിന് മധൂർ ഗ്രാമപഞ്ചായത്തിലെ പ്രധാന കൃഷിയായ കവുങ്ങ് കൃഷിയെ ഗുരുതരമായി ബാധിക്കുന്ന മഞ്ഞളിപ്പ് രോഗത്തിന് മരുന്നിനായി 100% സബ്സിഡി അനുവദിക്കുന്നതിനും കേടായ കവുങ്ങ് മുറിച്ച് മാറ്റുന്നതിന് ധനസഹായം നൽകണം. പുതിയ കവുങ്ങിന് തൈകൾ നൽകുന്നതിനും പദ്ധതി ആസൂത്രണം ചെയ്തിട്ടുണ്ട്. 20 ഏക്കറിൽ അധികം സ്ഥലവിലയുള്ള പ്രിസൻസ് ഫാമിംഗ് എന്നതിൻ കാർഷിക രീതി നടപ്പിലാക്കുവാൻ കൂടുതൽ കർഷകരെ ഈ രംഗത്തേക്ക് കൊണ്ടുവരുന്നതിന് പദ്ധതി രൂപീകരിച്ചിട്ടുണ്ട്. മണ്ണിലിപ്പ് തടഞ്ഞു ഭ്രമസംരക്ഷണം, രാമച്ചം കൃഷി നടത്തുന്നതിനും തൈ വിതരണം പദ്ധതികളുമുണ്ട്. ഗ്രാമപഞ്ചായത്തിൻ്റെ വിവിധ പ്രദേശത്തുള്ള കർഷകരുടെ ഉന്നമനത്തിനായി ഇതോടൊപ്പം വിവിധ പദ്ധതികളാണ് ബജറ്റ് വിഭാവനം ചെയ്യുന്നത്. സേവന മേഖലയിൽ 2,34,00,000 രൂപ റോഡുകളുടെ മാത്രം വികസനത്തിനായി ഗ്രാമപഞ്ചായത്ത് മാറ്റിവെച്ചിട്ടുള്ളത്. ಸುಜ್ಞಾನಿ ಶಾನುಭೋಗ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲೆಗಳಿಗೆ ಹೇಗೆಲ್ಲ ಫಂಡ್ಗಳನ್ನು ಕೊಡುವಂಥದ್ದು ಅಂತ ಹೇಳುವಂತಹ ಆ ನಿಟ್ಟಿನಲ್ಲಿ ನಮಗೆ ಬಹಳ ಭರವಸೆಯೊಂದಿಗೆ ನಾವು ಇಟ್ಟುಕೊಂಡಿದ್ದೇವೆ. ಹಾಗೆ ನಮ್ಮ ಪಂಚಾಯತಿನಲ್ಲಿ ಹೇಳುವಾಗ ಅಂತಹ ಇದೆಲ್ಲ ನಮಗೆ ಬರುವಂತಹ ಫಂಡ್ಗಳಲ್ಲಿ ನಾವು ಯಾವುದಕ್ಕೆಲ್ಲ ಅಂತ ಹೇಳುವಂತಹ ಆ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಒಂದು ಬಜೆಟ್ ಅನ್ನು ತಯಾರು ಮಾಡುವಂಥದ್ದು. ಹಾಗೆಯೇ ಒಂದು ಸಂವಿಧಾನದ 70ನೇ ತಿದ್ದುಪಡಿ ಪ್ರಕಾರ ನಮ್ಮ ಗ್ರಾಮ ಪಂಚಾಯಿತಿಗೆ ವಿಪುಲವಾದ ಅಧಿಕಾರಗಳು ಉಂಟು. ಅದರೊಂದಿಗೆ ನಮ್ಮ ಸಂಪನ್ಮೂಲಗಳನ್ನು ಒದಗಿಸಿ ಎಲ್ಲವನ್ನು ಜನಸಾಮಾನ್ಯರಿಗೆ ಒದಗಿಸಿಕೊಡಬೇಕಾದಂತಹ ನಮ್ಮ ಅವಶ್ಯಕತೆಗಳನ್ನು ಒದಗಿಸಿಕೊಡಬೇಕಾದಂತಹ ನಮ್ಮ ಪಂಚಾಯತಿನ ಒಂದು ಕರ್ತವ್ಯ ಆಗಿರ್ತದೆ. ಪುಷ್ಪಗೋಪಾಲನ್, ಮಾಧವನ್ ಮಾಸ್ಟರ್, ಕೆವಿ ದಾಕ್ಷಾಯಿನಿ, ನೀದು ಸಿಜಿಮೋನ್, ಕೃಷ್ಣಪ್ರಿಯಾ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸ್ಥಾಯಿ ಸಮಿತಿ ಅಧ್ಯಕ್ಷರು, ಆಡಳಿತ ಅಧಿಕಾರಿಗಳು, ಪಂಚಾಯತ್ ಅಡಿಯಲ್ಲಿ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಹಾಗೂ ಮಾಜಿ ಆಡಳಿತ ಸಮಿತಿ ಸದಸ್ಯರು ಮಾತನಾಡಿದರು ಹಾಗೂ ಬಜೆಟ್ಗೆ ಶುಭ ಹಾರೈಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ದರೋಡೆ ಅಪರಾಧಿಗಳನ್ನು ಬಂಧಿಸಿದ ಬೇಕಲ್ ಪೊಲೀಸರು ಹಲವಾರು ದೇವಸ್ಥಾನದ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾದ ಹಾಗೂ ಪಿರಿಯ ದರೋಡೆ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳನ್ನು ಬಂಧಿಸಲಾಗಿದೆ. ಬೇಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಿವಿಧ ಕಳ್ಳತನ ಪ್ರಕರಣಗಳ ಆರೋಪಿಗಳನ್ನು ಬೇಕಲ್ ಪೊಲೀಸರು ಬಂಧಿಸಿದ್ದಾರೆ. ಉದುಮದಲ್ಲಿ ದೇವಸ್ಥಾನದ ಭಂಡಾರ ಕದ್ದ ಆರೋಪಿಗಳನ್ನು ಗಂಟೆಗಟ್ಟಲೆ ಪ್ರಯತ್ನದ ಬಳಿಕ ಸೆರೆ ಹಿಡಿಯಲಾಗಿದೆ. ಪೆರಿಯದಲ್ಲಿ ನಡೆದ ದೊಡ್ಡ ದರೋಡೆ ಪ್ರಕರಣದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಉದುಮ ಕೊಂಕಿನಿ ತಿರುವಿನಲ್ಲಿರುವ ದೇವಸ್ಥಾನದ ಭಂಡಾರದಿಂದ ಕದ್ದ ಪ್ರಕರಣದ ಆರೋಪಿಯಾಗಿರುವ ಉದುಮ ಮಾರ್ಕೆಟ್ ರಸ್ತೆಯ ನಿವಾಸಿ ಸಜಿತ್ ಕೆವಿ ಎಂಬಾತನನ್ನು ಬಂಧಿಸಲಾಗಿದೆ. ಫೆಬ್ರವರಿ 27ರಿಂದ ಮಾರ್ಚ್ 1 ನಡುವೆ ದೇವಸ್ಥಾನದ ಆವರಣದಿಂದ ಇರಿಸಲಾಗಿದ್ದ ಭಂಡಾರದಿಂದ ಆರೋಪಿ ಕಳವುಗೈದಿದ್ದಾನೆ. ಬೇಕಲ್ ಸಬ್ ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್ ಕೆ ನೇತೃತ್ವದ ಪೊಲೀಸ್ ತಂಡ ಆರೋಪಿಯನ್ನು ಬಂಧಿಸಲಾಗಿದೆ. ಆರೋಪಿಯನ್ನು ವಿವರವಾಗಿ ವಿಚಾರಣೆ ನಡೆಸಿದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ರಿಮಾಂಡ್ ಮಾಡಲಾಗಿದೆ. ಫೆಬ್ರವರಿ 7ರಂದು ಪೆರಿಯ ನಲಕ್ರಾದಲ್ಲಿರುವ ಗೋಪಾಲಕೃಷ್ಣನ್ ಅವರ ಮನೆಯಿಂದ 6 ಪವನ್ ಚಿನ್ನದ ಆಭರಣಗಳನ್ನು ಹಾಗೂ 1 ಲಕ್ಷ ರೂಪಾಯಿಗಳನ್ನು ಕದ್ದ ಪ್ರಕರಣದಲ್ಲಿ ಪೊಲೀಸರು ಕಾರ್ಯತಂತ್ರದಿಂದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪಾಲಕ್ಕಾಡಿನ ಐಲೂರ್ ಕುಳಕ್ಕಲ್ ಪರಂಬದ ನಿವಾಸಿ ಜಲೀಲ್, ಆಲಂಪಾಡಿ ಮುಂಡೋಲ್ ಹೌಸ್ ನಿವಾಸಿ ಅಬ್ದುಲ್ ಲತೀಫ್ ಎಂಬವರನ್ನು ಬಂಧಿಸಲಾಗಿದೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಲಾದ 2 ಆರೋಪಿಗಳನ್ನು ರಿಮಾಂಡ್ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಬೇಕಲ್. ಮುಳಿಯಾರು ಪಂಚಾಯತಿನ ಹೃದಯ ಭಾಗವಾದ ಬೋವಿಕಾನ ನಗರವನ್ನು ನವೀಕರಿಸುವ ಕೆಲಸ ಪ್ರಾರಂಭವಾಗಿದೆ. 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭಿಸಲಾದ ಯೋಜನೆಯು 6 ತಿಂಗಳೊಳಗೆ ಪೂರ್ಣಗೊಳ್ಳಲಿದೆ. ಮುಳಿಯಾರ್ ಪಂಚಾಯತಿನ ಹೃದಯ ಭಾಗವಾದ ಬೋವಿಕಾನ ನಗರದ ನವೀಕರಣಕ್ಕೆ ಚಾಲನೆ ದೊರಕಿದೆ. ಚೆರ್ಕಳ ಜಾಲ್ಸೂರ್ ರಸ್ತೆಯಲ್ಲಿರುವ ಪ್ರಮುಖ ಕೇಂದ್ರವಾದ ಬೋವಿಕಾನವು ಮೂಲಸೌಕರ್ಯಗಳ ಕೊರತೆಗಳು ಕಂಡುಬರುತ್ತಿದೆ.
ಈ ಕಾರಣದಿಂದ 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣ ಕಾರ್ಯಗಳು 6 ತಿಂಗಳೊಳಗೆ ಪೂರ್ಣಗೊಳ್ಳಲಿವೆ. 2012ರಲ್ಲಿ VS ಅಚ್ಯುತಾನಂದನ್ ಮುಖ್ಯಮಂತ್ರಿ ಆಗಿದ್ದಾಗ ಬೋವಿಕಾನ ನಗರವನ್ನು 75 ಲಕ್ಷ ವೆಚ್ಚದಲ್ಲಿ ರಸ್ತೆ ಅಗಲವನ್ನು ಒಟ್ಟುಗೂಡಿಸಿ ಮೂಲಭೂತ ಸೌಕರ್ಯ ವಿಕಸನವನ್ನು ನಡೆಸಿದರು. ತದನಂತರ ಇಲ್ಲಿ ಯಾವುದೇ ನವೀಕರಣ ಕಾರ್ಯಗಳನ್ನು ಮಾಡಲಿಲ್ಲ. ಸಣ್ಣ ರೀತಿಯಲ್ಲಿ ಮಳೆ ಬಂದಾಗ ನಗರದಲ್ಲಿ ನೀರು ತುಂಬಿಕೊಳ್ಳುತ್ತಿದ್ದು, ಇದರಿಂದ ವ್ಯಾಪಾರಿಗಳು ಹಾಗೂ ಸ್ಥಳೀಯರಿಗೆ ತೊಂದರೆಯನ್ನು ಉಂಟು ಮಾಡುತ್ತಿದೆ. ನಗರದಲ್ಲಿ ಚರಂಡಿಯ ವ್ಯವಸ್ಥೆ ಇಲ್ಲದ್ದು ನೀರು ಕಟ್ಟಿ ನಿಲ್ಲಲು ಕಾರಣವಾಗಿದೆ. ಇರುವ ಚರಂಡಿಯಲ್ಲಿ ಕಲ್ಲು ಮಣ್ಣು ತುಂಬಿಕೊಂಡಿರುವುದರಿಂದ ನೀರಿನ ಹರಿವಿಗೆ ಅಡ್ಡಿಯನ್ನುಂಟು ಮಾಡುತ್ತಿದೆ. ಮುಳಿಯಾರ್ ಗ್ರಾಮ ಪಂಚಾಯತ್ ಆಡಳಿತ ಸಮಿತಿ ಹಾಗೂ CPM ಕಾರಡುಕ ಪ್ರದೇಶದ ಕಾರ್ಯದರ್ಶಿ ಎಂ ಮಾಧವನ್ ಕೂಡ ಲೋಕೋಪಯೋಗಿ ಸಚಿವರಿಗೆ ವರದಿ ನೀಡಿದ್ದರು. ಶಾಸಕ CH ಕುಂಜಂಬು ಬಲವಾದ ಒತ್ತಡದ ಮೇರೆಗೆ ಒಳಚರಂಡಿ ವ್ಯವಸ್ಥೆಗೆ 85 ಲಕ್ಷ ರೂಪಾಯಿ ಅನುಮತಿಯು ಸಿಕ್ಕಿದ್ದು, ಗ್ರಾಮ ಕಚೇರಿಯಿಂದ ಪಂಚಾಯತ್ ಕಚೇರಿವರೆಗೆ ಇರುವ ಭಾಗಕ್ಕೂ ಇದರ ಇನ್ನೊಂದು ಭಾಗಕ್ಕೂ ಸುರಕ್ಷತೆಯೊಂದಿಗೆ ಪಾದಚಾರಿ ಮಾರ್ಗ ನಿರ್ಮಾಣ ಸೇರಿದಂತೆ ನಿರ್ಮಾಣ ಕಾರ್ಯಗಳು 6 ತಿಂಗಳೊಳಗೆ ಪೂರ್ಣಗೊಳ್ಳಲಿವೆ ಎಂದು ಗುತ್ತಿಗೆದಾರ ಮಾರ್ಕ್ ಮೊಹಮ್ಮದ್ ತಿಳಿಸಿದ್ದಾರೆ. ಕಾಮಗಾರಿ ನವೀಕರಣವನ್ನು ಶಾಸಕ CH ಕುಂಜಂಬು ಉದ್ಘಾಟಿಸಿದರು. ಮುಳಿಯಾರ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ KB ಮುಹಮ್ಮದ್ ಕುഞ്ഞി ಅಧ್ಯಕ್ಷತೆ ವಹಿಸಿದರು. ಗ್ರಾಮ ಪಂಚಾಯತ್ ಸದಸ್ಯರಾದ ಲುಬಿನಾ ಮುನೀರ್, P ಜಯಕೃಷ್ಣನ್, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಾದ ಎಂ ಮಾಧವನ್, C ಅಶೋಕ್ ಕುಮಾರ್, BM ಅಬೂಬಕರ್, ಅಬ್ದುಲ್ ಖಾದರ್ ಕೇಲೋಟ್ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸ್ಟೇಟ್ ಪೆನ್ಷನರ್ಸ್ ಸಂಘ 28ನೇ ಪ್ರಾಂತೀಯ ಸಮ್ಮೇಳನ ಮಾರ್ಚ್ 6 ಹಾಗೂ 7ರಂದು ನಡೆಯಲಿದೆ. ಕೇಂದ್ರ ಸಚಿವ ಜಾರ್ಜ್ ಕುರಿಯನ್ ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇರಳ ಸ್ಟೇಟ್ ಪೆನ್ಷನರ್ಸ್ ಸಂಘದ 28ನೇ ಪ್ರಾಂತೀಯ ಸಮ್ಮೇಳನವು ಮಾರ್ಚ್ 6 ಹಾಗೂ 7ರಂದು ಕಾಸರಗೋಡು ನಗರಸಭೆಯ ಟೌನ್ ಹಾಲ್ನಲ್ಲಿ ನಡೆಯಲಿದೆ. ಮಾರ್ಚ್ 6ರಂದು ನಡೆಯಲಿರುವ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು BMS ರಾಜ್ಯ ಅಧ್ಯಕ್ಷ B ಶಿವಾಜಿ ಸುದರ್ಶನ್ ಉದ್ಘಾಟಿಸಲಿದ್ದಾರೆ. ರಾಜ್ಯ ಅಧ್ಯಕ್ಷ B ಜಯಪ್ರಕಾಶ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಜಯಭಾನು P ವಾರ್ಷಿಕ ವರದಿಯನ್ನು, ರಾಜ್ಯ ಕೋಶಾಧಿಕಾರಿ G ಗೋಪಕುಮಾರ್ ಆದಾಯ ಹಾಗೂ ವೆಚ್ಚದ ಲೆಕ್ಕಪತ್ರ ಮಂಡಿಸಲಿದ್ದಾರೆ. ರಾಜ್ಯ ಕಾರ್ಯದರ್ಶಿ A ಪ್ರಕಾಶ್ ಸಂಸ್ಕರಣಾ ಭಾಷಣ ಮಾಡಲಿದ್ದಾರೆ. ರಾಜ್ಯ ಉಪಾಧ್ಯಕ್ಷ C ಸುರೇಶ್ ಕುಮಾರ್ ಸಂಘಟನಾ ತರಾವುವನ್ನು, ರಾಜ್ಯ ಕಾರ್ಯದರ್ಶಿ KN ವಿನೋದ್ ಇತರ ತರಾವು ಮಂಡಿಸಲಿದ್ದಾರೆ. ರಾಜ್ಯ ಉಪಾಧ್ಯಕ್ಷ K ಮುತ್ತುಕೃಷ್ಣನ್ ಸ್ವಾಗತಿಸಿ, ರಾಜ್ಯ ಸಮಿತಿ ಸದಸ್ಯ P ದಿಲೀಪ್ ಕುಮಾರ್ ಧನ್ಯವಾದ ತಿಳಿಸಿದ್ದಾರೆ. ಮಾರ್ಚ್ 7ರಂದು ನಡೆಯುವ ರಾಜ್ಯ ಮಹಾಸಮ್ಮೇಳನವನ್ನು ಕೇಂದ್ರ ಸಚಿವ ಜಾರ್ಜ್ ಕುರಿಯನ್ ಉದ್ಘಾಟಿಸಲಿದ್ದಾರೆ. ಗೋವಾದ ಮಾಜಿ ರಾಜ್ಯಪಾಲ PS ಶ್ರೀಧರನ್ ಪಿಳ್ಳೈ ಮುಖ್ಯ ಭಾಷಣ ಮಾಡಲಿದ್ದಾರೆ. ಮಂಗಳೂರು ಉತ್ತರ ಮಂಡಲ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ, ಸ್ವಾಗತ ಸಮೂಹದ ಅಧ್ಯಕ್ಷ K ಗೋಪಾಲಕೃಷ್ಣ ಭಟ್, BMS ರಾಜ್ಯ ಅಧ್ಯಕ್ಷ B ಶಿವಾಜಿ ಸುದರ್ಶನ್, FETO ರಾಜ್ಯ ಅಧ್ಯಕ್ಷ J ಮಹಾದೇವನ್, NTU ರಾಜ್ಯ ಉಪಾಧ್ಯಕ್ಷ K ಪ್ರಭಾಕರನ್ ನಾಯರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯಭಾನು P, ಸ್ವಾಗತ ಸಮೂಹದ ಪ್ರಧಾನ ಸಂಚಾಲಕ ಕುഞ്ഞിರಾಮನ್ ಕೇಲೋತ್ ಮುಂತಾದವರು ಮಾತನಾಡಲಿದ್ದಾರೆ. RSS ಕ್ಷೇತ್ರೀಯ ಸಹಭಾಧಿಕ್ ಶಿಕ್ಷಣ್ ಪ್ರಮುಖ್ KP ರಾಧಾಕೃಷ್ಣನ್ ಸಾಮಾಜಿಕ ಪರಿವರ್ತನೆಯಲ್ಲಿ ಪಿಂಚಣಿದಾರರ ಪಾತ್ರ ವಿಷಯದ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದ್ದಾರೆ. 11ാം പെൻഷൻ പരിഷ്കരണം നടപ്പിലായത് 2021 ഏപ്രിൽ മാസം. ആ പെൻഷൻ പരിഷ്കരണത്തിൻ്റെ കുടിശ്ശികയുടെ 2 ഗഡുക്കൾ ഇന്നുവരെയും നമുക്ക് ലഭിച്ചിട്ടില്ല എന്നുള്ളതാണ് ഒരു യാഥാർത്ഥ്യം. അതിൻ്റെ ഇടയിലാണ് ഈ ഗവൺമെൻറ് ഇറങ്ങിപ്പോകാൻ പോകുന്ന സമയത്ത് യഥാർത്ഥത്തിൽ 2024 ജൂലൈ മാസം 1-ാം തീയതി നടപ്പിലാക്കേണ്ട പെൻഷൻ ശമ്പള പരിഷ്കരണത്തിൻ്റെ ഒരു കമ്മീഷൻ, അത് ഇപ്പോൾ ഇറങ്ങിപ്പോകാൻ നേരത്താണ് ബഡ്ജറ്റിൻ്റെ പ്രസംഗത്തിനിടയിൽ പ്രഖ്യാപിച്ചത്. ആ കമ്മീഷന് 3 മാസത്തെ സമയം കൊടുത്തിട്ടുണ്ട്. കമ്മീഷൻ റിപ്പോർട്ട് സമർപ്പിക്കുന്നതൊക്കെ പുതിയ ഗവൺമെൻറ്റിനാണ്, ഈ ഗവൺമെൻറ്റിനല്ല. ഈ ഗവൺമെൻറ് തിരിച്ചു വരുമെന്നുള്ളതിന് യാതൊരു ഗ്യാരണ്ടിയില്ല. അപ്പോൾ അങ്ങനെ അതേപോലെ കഴിഞ്ഞ 2016 തന്നെ അധികാരത്തിൽ വരുന്ന സമയത്ത് പ്രഖ്യാപിച്ചിരുന്നതാണ് ജീവനക്കാർക്ക് സ്റ്റാറ്റ്യൂട്ടറി പെൻഷൻ തിരിച്ചു കൊണ്ടുവരുന്നുള്ളത്. 2013 ഉമ്മൻചാണ്ടി ഗവൺമെൻറ്റാണ് സ്റ്റാറ്റ്യൂട്ടറി പെൻഷൻ മാറ്റിയിട്ട് പങ്കാളിത്ത പെൻഷൻ കൊണ്ടുവന്നത്. അപ്പോൾ 2016 LDFിൻ്റെ ഇടതു മുന്നണിയുടെ പ്രകടന പത്രികയ്ക്കകത്ത് പറഞ്ഞതായിരുന്നു സ്റ്റാറ്റ്യൂട്ടറി പെൻഷൻ തിരിച്ചു കൊണ്ടുവരുമെന്നുള്ളത്. ಸ್ವಾಗತ ಸಂಘ ಅಧ್ಯಕ್ಷ K ಗೋಪಾಲಕೃಷ್ಣ ಭಟ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯಭಾನು P, ರಾಜ್ಯ ಉಪಾಧ್ಯಕ್ಷ K ಮುತ್ತುಕೃಷ್ಣನ್, ರಾಜ್ಯ ಕಾರ್ಯದರ್ಶಿ KN ವಿನೋದ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯ M ಈಶ್ವರ್ ರಾವ್, ಸ್ವಾಗತ ಸಂಘ ಪ್ರಧಾನ ಸಂಚಾಲಕ ಕುഞ്ഞിರಾಮನ್ ಕೇಲೋತ್,
ಜಿಲ್ಲಾಧ್ಯಕ್ಷ ನಾಗರಾಜ್ ಬಿ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮಲ್ಲಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ವಾರ್ಷಿಕೋತ್ಸವ ಧಾರ್ಮಿಕ, ವೈದಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. 5 ದಿನಗಳಲ್ಲಿ ನಡೆದ ಮಹೋತ್ಸವವು ಬುಧವಾರ ಸಮಾಪ್ತಿಗೊಳ್ಳಲಿದೆ. ಮಲ್ಲಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ವಾರ್ಷಿಕ ಜಾತ್ರೋತ್ಸವವು ಆರಂಭಗೊಂಡಿದ್ದು ಮಾರ್ಚ್ 5ರ ತನಕ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಧ್ವಜಾರೋಹಣ, ಶ್ರೀ ಭೂತಬಲಿ, ತುಲಾಭಾರ ಸೇವೆ, ಯಕ್ಷಗಾನ ಬಯಲಾಟ, ಪಲ್ಲಕ್ಕಿ ಸೇವೆ, ವಿದುಷಿ ಅಂಕಿತಾ ಬದಿಯಡ್ಕ, ತಪಸ್ಯ ನಾಟ್ಯಾಲಯದವರಿಂದ ಭರತನಾಟ್ಯ, ನಾಟಿಗುರು ಬಾಲಕೃಷ್ಣ ಮಾಸ್ಟರ್ ಮಂಜೇಶ್ವರ ಶಿಷ್ಯವೃಂದದವರಿಂದ ಶಾಸ್ತ್ರೀಯ ನೃತ್ಯ ಸಂಗಮ, ಅಮ್ಮಂಗೋಡು ಕಟ್ಟೆಪೂಜೆ ಕಾರ್ಯಕ್ರಮಗಳು ಸಂಪನ್ನಗೊಂಡಿವೆ. ಮಾರ್ಚ್ 3ರಂದು ಬೆಳಗ್ಗೆ 7:30ಕ್ಕೆ ಶ್ರೀ ಭೂತಬಲಿ, ತುಲಾಭಾರ ಸೇವೆ, ಮಹಾಪೂಜೆ, 10ರಿಂದ ಶ್ರೀ ಭೂತಬಲಿ, ಬೇಡಿ, ರಥೋತ್ಸವ, ನೃತ್ಯ, ಶಯನ ನಡೆಯಿತು. ಮಾರ್ಚ್ 4ರಂದು ಪ್ರಾತಃ ಶಯನೋದ್ಘಾಟನೆ, ಮಂಗಳಾಭಿಷೇಕ, ಶ್ರೀ ಭೂತಬಲಿ, ಅವಭೃತ ಸ್ನಾನ, ಬಟ್ಲು ಕಾಣಿಕೆ, ಧ್ವಜಾವರೋಹಣ, ಮಂತ್ರಾಕ್ಷತೆ ನಡೆಯಲಿದೆ. ಮಾರ್ಚ್ 5ರಂದು ಬೆಳಗ್ಗೆ 10 ಗಂಟೆಗೆ ಶ್ರೀ ಧೂಮಾವತಿ ಭೂತನೇಮದೊಂದಿಗೆ ವಾರ್ಷಿಕೋತ್ಸವ ಸಮಾಪ್ತಿಗೊಳ್ಳಲಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಇಚ್ಚಲಂಪಾಡಿ ಹಿರಿಯ ಬುನಾದಿ ಶಾಲೆ ಕಳತ್ತೂರಿನಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಶಾಲಾ ವ್ಯವಸ್ಥಾಪಕ ಎಂ ಗಣೇಶರಾವ್ ಧ್ವಜಾರೋಹಣ ನೆರವೇರಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಚ್ಚಲಂಪಾಡಿ ಹಿರಿಯ ಬುನಾದಿ ಶಾಲೆ ಕಳತ್ತೂರಿನಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಶಾಲಾ ವ್ಯವಸ್ಥಾಪಕ ಎಂ ಗಣೇಶರಾವ್ ಧ್ವಜಾರೋಹಣ ನೆರವೇರಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಕಾಸರಗೋಡು ಜಿಲ್ಲಾ ಪಂಚಾಯಿತಿ ಸದಸ್ಯ ಆಸೀಸ್ ಕಳತ್ತೂರು ಉದ್ಘಾಟಿಸಿದರು. ಕುಂಬ್ಳೆ ಗ್ರಾಮ ಪಂಚಾಯಿತಿ ಸದಸ್ಯ ಸುಕೇಶ್ ಭಂಡಾರಿ ಅಧ್ಯಕ್ಷತೆ ವಹಿಸಿದರು. ಉದ್ಯಮಿ ಕೆಕೆ ಶೆಟ್ಟಿ ಕುತ್ತಿಕಾರ್ ಹಾಗೂ ನಿವೃತ್ತ ಜಿಲ್ಲಾ ಶಿಕ್ಷಣಾಧಿಕಾರಿ ಎನ್ಕೆ ಮೋಹನ್ ದಾಸ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಕುಂಬ್ಳೆ ಉಪಜಿಲ್ಲಾ ವಿದ್ಯಾಧಿಕಾರಿ ಶಶಿಧರ ಎಂ, ಕುಂಬ್ಳೆ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ ಆಳ್ವ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶಾಲೆಯಿಂದ ನಿವೃತ್ತರಾಗಲಿರುವ ಹಿರಿಯ ಅಧ್ಯಾಪಕಿ ಭಾರತಿ ಅವರನ್ನು ಸನ್ಮಾನಿಸಲಾಯಿತು. ಸಾಹಿತ್ಯ ಕ್ಷೇತ್ರದಲ್ಲಿ PhD ಪದವಿ ಪಡೆದ ಶಾಲಾ ಹಳೆ ವಿದ್ಯಾರ್ಥಿ ಡಾಕ್ಟರ್ ಆನಂದ ಎಂ ಕಿದೂರು ಅವರನ್ನು ಗೌರವಿಸಲಾಯಿತು. ಶಾಲಾ PTA ಅಧ್ಯಕ್ಷ ವಸಂತ ಚೂರಿತಡ್ಕ, ಮಾತೃ ಸಂಘದ ಅಧ್ಯಕ್ಷೆ ಸುಧಾ ಟೀಚರ್, ಶಾಲಾ ವ್ಯವಸ್ಥಾಪಕ ಎಂ ಗಣೇಶ್ ರಾವ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎಚ್ ಶಿವರಾಮ್ ಭಟ್, ನಿವೃತ್ತ ಮುಖ್ಯೋಪಾಧ್ಯಾಯ P ನರಹರಿ ಮುಂತಾದವರು ಶುಭ ಹಾರೈಸಿದರು. ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಹಾಗೂ ರಕ್ಷಕರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಆಚಾರ್ಯ ಸ್ವಾಗತಿಸಿ ಅಧ್ಯಾಪಕ ಕಾರ್ಯದರ್ಶಿ ಪುಷ್ಪರಾಜ ಶೆಟ್ಟಿ ಧನ್ಯವಾದವಿತ್ತರು. ಅಧ್ಯಾಪಕಿಯರಾದ ಸುಜಾತ ಹಾಗೂ ಸುಕೇಶಿನಿ ಸನ್ಮಾನ ಪತ್ರಗಳನ್ನು ವಾಚಿಸಿದರು. ಅಧ್ಯಾಪಕ ಉಮೇಶ್ ಜಿಎನ್ ಕಾರ್ಯಕ್ರಮ ನಿರೂಪಿಸಿದರು. ಅಂಗನವಾಡಿ ಪುಟಾಣಿಗಳಿಂದ LKG, UKG ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮಾತೃತ್ವದ ಹಾದಿಯಲ್ಲಿ ವಿದ್ಯಾರ್ಥಿಗಳ ಹೆಜ್ಜೆ. ಕುಂಜತ್ತೂರು ಹೊಸಂಗಡಿ ಪೀಸ್ ಕ್ರಿಯೇಟಿವ್ ಶಾಲೆ ವತಿಯಿಂದ ರಂಜಾನ್ ಕಿಟ್ ವಿತರಿಸಲಾಯಿತು. ಪವಿತ್ರ ರಂಜಾನ್ ತಿಂಗಳು ಕೇವಲ ಉಪವಾಸಕ್ಕೆ ಸೀಮಿತವಲ್ಲ, ಅದು ಧನ, ಧರ್ಮ ಹಾಗೂ ಪರಸ್ಪರ ಸಹಕಾರದ ಸಂಕೇತವೂ ಹೌದು ಎಂಬುದನ್ನು ವಿದ್ಯಾರ್ಥಿಗಳು ಈ ಮೂಲಕ ತಿಳಿಸಿದರು. ಪವಿತ್ರ ರಂಜಾನ್ ತಿಂಗಳು ಕೇವಲ ಉಪವಾಸಕ್ಕಷ್ಟೇ ಸೀಮಿತವಲ್ಲ, ಅದು ದಾನ ಧರ್ಮ ಹಾಗೂ ಪರಸ್ಪರ ಸಹಕಾರದ ಸಂಕೇತವೂ ಹೌದು ಎಂಬುದನ್ನು ಕುಂಜತ್ತೂರು ಹಾಗೂ ಹೊಸಂಗಡಿ ಪೀಸ್ ಕ್ರಿಯೇಟಿವ್ ಶಾಲೆಯ ವಿದ್ಯಾರ್ಥಿಗಳು ಪ್ರತ್ಯಕ್ಷವಾಗಿ ತೋರಿಸಿಕೊಟ್ಟಿದ್ದಾರೆ. ಪವಿತ್ರ ಮಾಸದ ಹಿನ್ನೆಲೆಯಲ್ಲಿ ಸಮಾಜದ ದುರ್ಬಲ ವರ್ಗದವರ ಕಣ್ಣೀರು ಒರೆಸುವ ಮಹತ್ತರ ಉದ್ದೇಶದೊಂದಿಗೆ ಶಾಲಾ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಹಸಿದವರಿಗೆ ಅನ್ನ, ಬಟ್ಟೆ ಹಾಗೂ ಧಾರ್ಮಿಕ ಮಾರ್ಗದರ್ಶನದ ಹರಿಕಾರರಾಗಿ ಹೊರಹೊಮ್ಮಿದ್ದಾರೆ. ವಿದ್ಯಾರ್ಥಿಗಳು ಶ್ರಮವಹಿಸಿ ಸಂಗ್ರಹಿಸಿದ ಹಾಗೂ ಸಿದ್ಧಪಡಿಸಲಾದ ದಿನಬಳಕೆಯ ಅಗತ್ಯ ದಿನಸಿ ಪದಾರ್ಥಗಳನ್ನೊಳಗೊಂಡ ಕಿಟ್ಗಳು, ಆಧ್ಯಾತ್ಮಿಕ ಚಿಂತನೆಗಾಗಿ ಪವಿತ್ರ ಕುರಾನ್ ಗ್ರಂಥದ ಪ್ರತಿಗಳು, ಅತ್ಯಂತ ಅಗತ್ಯವಿರುವ ಕುಟುಂಬಗಳಿಗೆ ಆರ್ಥಿಕ ನೆರವು, ಅರ್ಹ ಫಲಾನುಭವಿಗಳಿಗೆ ಅತ್ಯಂತ ಗೌರವಪೂರ್ವಕವಾಗಿ ವಿತರಿಸಲಾಯಿತು. ಶಿಕ್ಷಣ ಎಂದರೆ ಕೇವಲ ಪುಸ್ತಕದ ಜ್ಞಾನವಲ್ಲ, ಅದು ಮಾನವೀಯತೆಯನ್ನು ಮೈಗೂಡಿಸಿಕೊಳ್ಳುವುದು ಕೂಡ ಆಗಿದೆ. ನಮ್ಮ ವಿದ್ಯಾರ್ಥಿಗಳು ಸಣ್ಣ ವಯಸ್ಸಿನಲ್ಲೇ ಇಂತಹ ಉದಾತ್ತ ಚಿಂತನೆ ಹೊಂದಿರುವುದು ಹೆಮ್ಮೆಯ ವಿಷಯ ಎಂದು ಶಾಲಾ ಪ್ರಾಂಶುಪಾಲರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದಾನ ಮಾಡುವುದು ಕೇವಲ ಶ್ರೀಮಂತರ ಗುಣವಲ್ಲ, ಅದು ವಿಶಾಲ ಮನೋಭಾವದ ಸಂಕೇತ ಎಂಬುದನ್ನು ಈ ಪುಟ್ಟ ಮಕ್ಕಳು ಸಾಬೀತುಪಡಿಸಿದ್ದಾರೆ. ಶಾಲೆಯ ಈ ಮಾದರಿ ಕಾರ್ಯಕ್ರಮವು ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಸಮಾಜದ ಇತರರಿಗೂ ಸ್ಫೂರ್ತಿಯಾಗಿದೆ. Peace Creative School Kunjathur is proudly announces that especially in this holy month, that means Ramadan month, our students well cooperated to conduct
charity activities under the charity club, and we collected the materials, food items as well as dress and amount from various parents. They are cooperated very well and they supported the activities of students, and we have done it in a well organized manner, and inshallah we are going to distribute into different who are deserved for that one. We will supply, we are serving for them, and inshallah this is the best act from our student side as well as parent sides, and I would like to express sincere gratitude towards parents as well as students, and may Allah subhanahu wa ta'ala bless us all for this noble activities, and bless with us plenty of rewards here and hereafter, inshallah. ನ್ಯೂಸ್ ಬ್ಯೂರೋ ಕಾಸರಗೋಡು. ಮೊರತಣಿ ಕಳಿಯೂರು ದೇವಸ್ಯಗುತ್ತು ತರವಾಡು ಮನೆಯಲ್ಲಿ ಧರ್ಮದೈವ ಹಾಗೂ ಪರಿವಾರ ದೈವಗಳ ನೇಮೋತ್ಸವ ಏಪ್ರಿಲ್ 5-6ರಂದು ನಡೆಯಲಿದೆ. ಈ ಪ್ರಯುಕ್ತ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭವು ದೇವಸ್ಯಗುತ್ತು ಯಜಮಾನ ಸುಬ್ಬಣ್ಣ ಶೆಟ್ಟಿಯವರ ನೇತೃತ್ವದಲ್ಲಿ ನಡೆಯಿತು. ಮೊರತಣಿ ಕಳಿಯೂರು ದೇವಸ್ಯಗುತ್ತು ತರವಾಡು ಮನೆಯಲ್ಲಿ ಧರ್ಮದೈವ ಹಾಗೂ ಪರಿವಾರ ದೈವಗಳ ನೇಮೋತ್ಸವ ಏಪ್ರಿಲ್ 5-6ರಂದು ವರ್ಕಾಡಿ ಹೊಸಮನೆ ರಾಜೇಶ ತಾಳಿತಾಯರ ದಿವ್ಯ ಹಸ್ತಗಳಿಂದ ವಿಜೃಂಭಣೆಯಿಂದ ನಡೆಯಲಿದೆ. ಈ ಪ್ರಯುಕ್ತ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ನಡೆಯಿತು. ತರವಾಡು ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ದೇವಸ್ಯಗುತ್ತು ಯಜಮಾನ ಸುಬ್ಬಣ್ಣ ಶೆಟ್ಟಿಯವರ ನೇತೃತ್ವದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಲಾಯಿತು. ಮಾರ್ಚ್ 29 ಆದಿತ್ಯವರದಂದು ಗೊನೆ ಕಡಿಯುವ ಮುಹೂರ್ತದೊಂದಿಗೆ ಕಾರ್ಯಕ್ರಮಗಳಿಗೆ ಚಾಲನೆ ಲಭಿಸಲಿದೆ. ಏಪ್ರಿಲ್ 5 ಆದಿತ್ಯವರದಂದು ಮಹಾಗಣಪತಿ ಹವನ, ನಾಗತಂಬಿಲ, ವೆಂಕಟರಮಣ ದೇವರಿಗೆ ಹರಿಸೇವೆ, ಮಹಾಪೂಜೆಯ ಬಳಿಕ ಅನ್ನದಾನ ನಡೆಯಲಿದೆ. ಅಪರಾಹ್ನ ಕಳಿಯೂರು ದೇವಸ್ಯಗುತ್ತು ಕುಟುಂಬದ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ, ಹಿರಿಯರಿಗೆ ಗೌರವಾರ್ಪಣೆ ಹಾಗೂ ಕುಟುಂಬ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ರಾತ್ರಿ 9 ಗಂಟೆಗೆ ಕುಪ್ಪೆ ಪಂಜುರ್ಲಿ, ವರ್ಣರ ಪಂಜುರ್ಲಿ ದೈವಗಳ ಕೋಲಾರಂಭಗೊಳ್ಳಲಿದೆ. ಏಪ್ರಿಲ್ 6ರಂದು ಬೆಳಿಗ್ಗೆ 2 ಗಂಟೆಗೆ ಕಲ್ಲುಟಿ ದೈವದ ಕೋಲ ಹಾಗೂ 4 ಗಂಟೆಗೆ ಕೊರತಿ ದೈವದ ಕೋಲ ಆರಂಭಗೊಳ್ಳಲಿದೆ. 10 ಗಂಟೆಗೆ ಧರ್ಮದೈವ ಧೂಮವತಿ ದೈವದ ಹಾಗೂ ಬಂಟ ದೈವದ ನೇಮೋತ್ಸವ ನಡೆಯಲಿದೆ. ಬಳಿಕ ಅನ್ನದಾನ ಹಾಗೂ ದೈವದ ಸಿರಿಮುಡಿ ಪ್ರಸಾದ ವಿತರಣೆ ನಡೆಯಲಿರುವುದು. ಸಂಜೆ 6 ಗಂಟೆಗೆ ರಾಜಗುಳಿಗ ದೈವದ ಕೋಲ ಹಾಗೂ ರಾತ್ರಿ 8 ಗಂಟೆಗೆ ರಾಹುಗುಲಿಗನಿಗೆ ತಂಬಿಲ, ಬಳಿಕ ರಾತ್ರಿ 9 ಗಂಟೆಗೆ ಗುರು ಕಾರ್ನವರಿಗೆ ಬಡಿಸುವ ಕಾರ್ಯಕ್ರಮ ನಡೆಯಲಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇನ್ನು ಮುಂದೆ ರಾಜ್ಯದಲ್ಲಿ ಪರೀಕ್ಷಾ ಕಾಲ ಪ್ರಾರಂಭ. ಗುರುವಾರದಿಂದ ಎಸ್ಎಲ್ಸಿ ಹಾಗೂ +1 ಪರೀಕ್ಷೆಗಳು ಪ್ರಾರಂಭ. ಜಿಲ್ಲೆಯಲ್ಲಿ ಎಸ್ಎಲ್ಸಿ ಪರೀಕ್ಷೆಗೆ 160 ಹಾಗೂ ಹೈಯರ್ ಸೆಕೆಂಡರಿ ಪರೀಕ್ಷೆಗೆ 101 ಕೇಂದ್ರಗಳ ಸ್ಥಾಪನೆ. ಮದೂರು ಗ್ರಾಮ ಪಂಚಾಯಿತಿನ 2026-27ನೇ ಸಾಲಿನ ವಾರ್ಷಿಕ ಬಜೆಟ್ ಮಂಡಿಸಿದ ಉಪಾಧ್ಯಕ್ಷ ಭಾನುಪ್ರಕಾಶ್. ಮದೂರಿನ ಸಮಗ್ರ ವಿಕಾಸಕ್ಕೆ ಬಜೆಟಿನಲ್ಲಿ ಆದ್ಯತೆ. ಕಾಸರಗೋಡು ದರೋಡೆ ಅಪರಾಧಿಗಳನ್ನು ಬಂಧಿಸಿದ ಬೇಕಲ್ ಪೊಲೀಸರು. ಹಲವಾರು ದೇವಸ್ಥಾನದ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳ ಬಂಧನ. ಮುಳಿಯಾರು ಪಂಚಾಯಿತಿನ ಹೃದಯ ಭಾಗವಾದ ಬೋವಿಕನ ನಗರದ ನವೀಕರಿಸುವ ಕಾರ್ಯ ಆರಂಭ. 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭಿಸಲಾದ ಯೋಜನೆ 6 ತಿಂಗಳೊಳಗೆ ಸಂಪೂರ್ಣ. ಕೇರಳ ಸ್ಟೇಟ್ ಪೆನ್ಷನ್ ಸಂಘ 28ನೇ ಪ್ರಾಂತೀಯ ಸಮ್ಮೇಳನ ಮಾರ್ಚ್ 6 ಹಾಗೂ 7ರಂದು ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.